ಹಾಯ್ ಹಲೋ ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ರಾಘವ್ ಟಾಕ್ಸ್. ಗುರು, ಬಹಳ ದಿನಗಳಿಂದ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದ್ದ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ಕೊನೆಗೂ ರಿಲೀಸ್ ಆಗಿದೆ. ಬುಚ್ಚಿ ಬಾಬು ಅವರ ಡೈರೆಕ್ಷನ್ ಜೊತೆಗೆ ನಮ್ಮ ಹೆಮ್ಮೆಯ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ಇದಾರೆ ಅಂದ್ಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಕ್ಕಾಗುತ್ತಾ? ಬೆಳಿಗ್ಗೆ 6 ಗಂಟೆಗೆನೆ ನವರಂಗಲ್ಲಿ ಪ್ರೀಮಿಯರ್ ಶೋ ನ ಮುಗಿಸ್ಕೊಂಡು ಸೀದಾ ನಿಮ್ ಮುಂದೆ ಬಂದಿದ್ದೀನಿ. ಈ ಸಿನಿಮಾ ಬರೀ ಕಮರ್ಷಿಯಲ್ ಮಸಾಲೆ ಅಲ್ಲದೆ ಇದಕ್ಕೊಂದು ಕ್ಲಿಯರ್ ಆದ ಏಮ್ ಇದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ತುಂಬಾ ಸಿಂಪಲ್ ಆಗಿದೆ. ಪೆದ್ದಿ ಅನ್ನೋ ಒಬ್ಬ ಹಳ್ಳಿ ಹುಡುಗ ತನ್ನ ಇಡೀ ಊರಿನ ಅಸ್ತಿತ್ವ ಹಾಗೆ ಐಡೆಂಟಿಟಿಗೋಸ್ಕರ ಏನೆಲ್ಲ ಪರದಾಟ ಮಾಡ್ತಾನೆ, ಹಾಗೆ ಅವನು ತಾನು ಟೈಮ್ ಪಾಸ್ಗೋಸ್ಕರ ಆಡ್ತಾ ಇದ್ದ ಆಟದಿಂದ ತನ್ನ ಊರಿಗೆ ಹೇಗೆ ಒಂದು ಐಡೆಂಟಿಟಿನ ತಗೊಂಡ್ಬರ್ತೇನೆ ಅನ್ನೋದೇ ಈ ಸ್ಟೋರಿಯ ಒನ್ಲೈನ್ ಕಥೆ ಆಗಿದೆ. ಈಗ ಬರೋಣ ನಮ್ಮ ಪೆದ್ದಿ ವಿಚಾರಕ್ಕೆ. ಸಿನಿಮಾದಲ್ಲಿ ನನಗೆ ಅಲ್ಟಿಮೇಟ್ ಅನ್ಸಿದ್ದು 3 ವಿಷಯ ಇದಾವೆ. ರಾಮ್ ಚರಣ್ ಅವರು ಒನ್ ಮ್ಯಾನ್ ಶೋ ಈ ಮೂವಿನಲ್ಲಿ ಅಂತ ಹೇಳ್ಬೋದು. ರಾಮ್ ಚರಣ್ ಅವರ ರಂಗಸ್ಥಳಂ ಬಂದು ನನಗೆ ಆಲ್ ಟೈಮ್ ಫೇವರೇಟ್ ಆಗಿದೆ. ಆ ರಂಗಸ್ಥಳಂ ಆದ್ಮೇಲೆ ರಾಮ್ ಚರಣ್ ಅವರಿಗೆ ಆಕ್ಟ್ ಮಾಡೋದಕ್ಕೆ ಒಂದು ಪ್ರಾಪರ್ ಆದ ಸಾಲಿಡ್ ಆದ ಕ್ಯಾರೆಕ್ಟರ್ ಸಿಕ್ಕಿರೋದು ಇದರಿಂದಾನೆ ಅಂತ ಹೇಳ್ತೀನಿ. ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಂತ ಪ್ರತಿ ಸೀನ್ ಅಲ್ಲೂ ಅವರು ಪೆದ್ದಿ ಕ್ಯಾರೆಕ್ಟರ್ ನಲ್ಲಿ ಬದುಕಿದ್ದಾರೆ ಅಂತಾನೆ ಹೇಳ್ಬೋದು. ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ, ಡೈಲಾಗ್ ಡೆಲಿವರಿ ಆಗಿರ್ಲಿ, ಎಮೋಷನಲ್ ಸೀನ್ಸ್ ಆಗಿರ್ಲಿ ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಪ್ರತಿ ಮೇಜರ್ ಬ್ಲಾಕ್ ನಲ್ಲೂ ಅವ್ರಿರೋ ಫ್ರೇಮ್ ನಲ್ಲಿ ಯಾವುದೇ ಬೇರೆ ಕ್ಯಾರೆಕ್ಟರ್ ಇದ್ರು ಕೂಡ, ಈವನ್ ಶಿವಣ್ಣನೇ ಆಗಿದ್ರು ಕೂಡ ಅವ್ರನ್ನೆಲ್ಲ ಸೈಡ್ ಗೆ ಹಾಕಿ ಡಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂಟರ್ವಲ್ ಆದ್ಮೇಲೆ ಕೊನೆ 1 ಗಂಟೆ ಅಂತೂ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಹೋಗಿದೆ, ಪೀಕ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು ಶಿವಣ್ಣ ರಾಮ್ ಚರಣ್ ಜುಗಲ್ ಬಂದಿ ಅಂತ ಹೇಳ್ತೀನಿ. ಸೆಕೆಂಡ್ ಹಾಫ್ ನಲ್ಲಿ ನಮ್ಮ ಶಿವಣ್ಣ ಮತ್ತೆ ರಾಮ್ ಚರಣ್ ಕ್ಯಾರೆಕ್ಟರ್ ಮಧ್ಯೆ ಬರೋ ಒಂದು ಸೀಕ್ವೆನ್ಸ್ ಇದೆಯಲ್ಲ, ಥಿಯೇಟರ್ ನಲ್ಲಿ ಒಂದ್ ಒಳ್ಳೆ ಮೈ ಜುಮ್ ಅನ್ಸುತ್ತೆ. ಗುರು, ಶಿವಣ್ಣ ಅವ್ರಿಗೆ ಸುಮ್ನೆ ಬಂದ್ ಹೋಗೋ ಕ್ಯಾಮಿಯೋ ರೋಲ್ ಕೊಟ್ಟಿಲ್ಲ, ಇಲ್ಲಿ ಕಥೆಯನ್ನ ಮುನ್ನಡೆಸೋ ಒಂದು ಮೇನ್ ಪಿಲ್ಲರ್ ತರ ಒಂದು ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಇಬ್ರು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ರಾಮ್ ಚರಣ್ ಅವರ ಫ್ಯಾನ್ಸ್ ಗಳಿಗಂತೂ ಒಂದ್ ಒಳ್ಳೆ ಡ್ಯಾನ್ಸ್, ಪವರ್ ಪ್ಯಾಕ್ಡ್ ಆಕ್ಷನ್ ಬ್ಲಾಕ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಡೈರೆಕ್ಷನ್ ಅಂಡ್ ಡೈಲಾಗ್ಸ್, ಡೈರೆಕ್ಟರ್ ಬುಚ್ಚಿ ಬಾಬು ಅವರು ಒಂದು ಸಿಂಪಲ್ ಎಮೋಷನಲ್ ಕತೆಗೆ ಒಂದು ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಮತ್ತೆ ಸ್ಪೋರ್ಟ್ಸ್ ಡ್ರಾಮಾನ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಬರೋ ಡೈಲಾಗ್ ಗಳು ಸೀದಾ ಹಾರ್ಟ್ ಗೆ ಟಚ್ ಆಗುತ್ತೆ ಅಂತ ಹೇಳ್ಬೋದು. AR ರೆಹಮಾನ್ ಅವರ BGM ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಬಟ್ ರತ್ನವೇಲ್ ಅವರ ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಇನ್ನು ಈ ಮೂವಿ ನೆಗೆಟಿವ್ ಕಡೆ ಬರೋದಾದ್ರೆ ಜಾನ್ವಿ ಕಪೂರ್ ಅವರ ಕ್ಯಾರೆಕ್ಟರ್, ಲಿಟ್ರಲಿ ಜಾನ್ವಿ ಕಪೂರ್ ಅವರ ಸೀನ್ ಗಳು ಮಾತ್ರ ಪ್ಯೂರ್ ಅನ್ವಾಂಟೆಡ್ ಅಂತಾನೆ ಅನಿಸ್ತಾ ಇತ್ತು ನನಗೆ. ಆ ಕತೆ ಮೇನ್ ಟರ್ನಿಂಗ್ ಪಾಯಿಂಟ್ ಗೆ ಈ ಕ್ಯಾರೆಕ್ಟರ್ ಬೇಕೇ ಆಗಿರ್ಲಿಲ್ಲ ಅಂತ ನನ್ಗನ್ಸ್ತಾ ಇತ್ತು. ಹಾಗೆ ಈ ಕ್ಯಾರೆಕ್ಟರ್ ನ ಡೆವಲಪ್ ಮಾಡಿರೋ ರೀತಿ ನನಗಂತೂ ಡೈರೆಕ್ಟರ್ ಮೇಲೆ ತುಂಬಾ ಬೇಜಾರು ತರಿಸ್ತು. ಜಾನ್ವಿ ಕಪೂರ್ ಅವರು ಫ್ರೇಮ್ ಒಳಗಡೆ ಬಂದ್ರೆ ಸಾಕು, ಸೀರೆ ಬಿಚ್ಚು ಗ್ಲಾಮರ್ ತೋರ್ಸು, ಸೀರೆ ಬಿಚ್ಚು ಗ್ಲಾಮರ್ ತೋರ್ಸು. ಕ್ಯಾಮ್ರಾಮ್ಯಾನ್ ಅಂತೂ ಕಂಪ್ಲೀಟ್ ಅವರ ಬಾಡಿನೇ ತೋರಿಸಿ ಝೂಮ್ ಮಾಡಿ ತೋರಿಸಿ ತುಂಬಾ ಚೀಪ್ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತು. ಹಾಗೆ ಜಾನ್ವಿ ಕಪೂರ್ ಅವರ ಡೈಲಾಗ್ ಡೆಲಿವರಿ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಡಬ್ಬಿಂಗ್ ಕೂಡ ಚೆನ್ನಾಗಿರ್ಲಿಲ್ಲ. ನವರಂಗ್ ಥಿಯೇಟರ್ ಅಲ್ಲಿ ಪ್ಯೂರ್ ತೆಲುಗು ಸಿನಿಮಾನೇ ಹಾಕಿದ್ರು, ಸೊ ನನಗೆ ಹತ್ರ ಇದ್ದಿದ್ದೆ, ಸೊ ನಾ ಅದೇ ಸಿನಿಮಾ ಹೋಗಿ ನೋಡ್ಕೊಂಡ್ ಬಂದೆ. ಸೊ ಲಿಟ್ರಲಿ ನನಗನ್ಸಿದ್ದು ಯಾವುದೇ ಕಾರಣಕ್ಕೂ ಯಾವತ್ತು ಹಿಂದಿ ಆಕ್ಟರ್ಸ್ ಗೆ ಬೇರೆ ಲ್ಯಾಂಗ್ವೇಜ್ ನ ಡಬ್ಬಿಂಗ್ ನ ಮಾಡಿಸಬಾರ್ದು. ಪ್ಯೂರ್ ತೆಲುಗು ಅವ್ರನ್ನೇ ಕರೆಸಿ ಅವ್ರು ಡಬ್ಬಿಂಗ್ ಮಾಡಿಸಿದ್ರೆ ಚೆನ್ನಾಗಿರೋದೇನೋ ಅಂತ ನನ್ಗನ್ಸ್ತು. ಆ ಕ್ಯಾರೆಕ್ಟರ್ಸ್ ಮಾತಾಡ್ತಾ ಇದ್ದಿದ್ ರೀತಿ ಒಂದಕ್ಕೊಂದು ಸಿಂಕ್ರನೈಸ್ ಆಗ್ತಾ ಇರ್ಲಿಲ್ಲ, ಕತೆ ಎಲ್ಲೂ ಎಲಿವೇಟ್ ಆಗ್ತಾನೆ ಇರ್ಲಿಲ್ಲ. ಸೊ ಡಬ್ಬಿಂಗ್ ಅಂತೂ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಹೇಳ್ತೀನಿ. ಇನ್ನು ಈ ಪೆದ್ದಿ ಸಿನಿಮಾದ ಮೈನ್ ನೆಗೆಟಿವ್ ಏನಪ್ಪಾ ಅಂತಂದ್ರೆ, ಮೂವಿ ತುಂಬಾ ಫಾಸ್ಟ್ ಆಗಿ ಜಂಪ್ ಆಗುತ್ತೆ. ಫಸ್ಟ್ ಹಾಫ್ ನಲ್ಲಿ ತುಂಬಾ ಸ್ಲೋ ಅಂಡ್ ಬೋರಿಂಗ್ ಅನ್ಸುತ್ತೆ. ನಿಮ್ಗೆ ಯಾಕೆ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಅನ್ಸಿದ್ರು, ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಎತ್ಕೊಡುತ್ತೆ. ಆ ಚೆನ್ನಾಗಿ ಎತ್ಕೊಳ್ಳೋದ್ರ ಜೊತೆಗೆ ಬೇಗ ಜಂಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಮೂವಿ. ಫಸ್ಟ್ ಇದ್ರಲ್ಲಿ ಕ್ರಿಕೆಟ್ ಇಂದ ಅವನು ರೆಸ್ಲಿಂಗ್ ಬರೋದಕ್ಕೆ ಅವ್ರ ಟ್ರೈನಿಂಗ್ ಆಗಿರ್ಲಿ, ಅವ್ನ ಸ್ಟ್ರಗಲ್ ಆಗಿರ್ಲಿ ಎಲ್ಲ ನೀಟಾಗಿ ತೋರಿಸ್ತಾರೆ. ಅದೇ ಆ ರೆಸ್ಲಿಂಗ್ ಇಂದ ಹೇಗೆ ಇನ್ನೊಂದು ಸ್ಪೋರ್ಟ್ಸ್ಗೆ ಅವನು ಹೋಗ್ಬೇಕಾದ್ರೆ ಆ ಸ್ಟ್ರಗಲ್ ಆಗಿರ್ಲಿ ಏನು ತೋರಿಸಲ್ಲ, ಡೈರೆಕ್ಟ್ ಫೈನಲ್ ಅಲ್ಲಿ ಇಳಿಸ್ತಾರೆ ಅವನ್ನ. ಆ 40 ನಿಮಿಷ ಸ್ಪೋರ್ಟ್ಸ್ ಚೇಂಜ್ ಆದಾಗ ಯಾವುದೇ ಟ್ರೈನಿಂಗ್ ಇಲ್ಲದೆ ಸೀದಾ ಫೈನಲ್ಸ್ ಹೋಗ್ತಾನೆ. ಸೊ ಇದು ನನಗೆ ಸ್ವಲ್ಪ ಕಷ್ಟ ಆಯ್ತು. ಸೊ ಸ್ವಲ್ಪ ಡೀಟೈಲಿಂಗ್ ಮಾಡಿದ್ರೆ ಸ್ವಲ್ಪ ಸ್ಟೋರಿ ಕನೆಕ್ಟ್ ಆಗಿರೋದು ಅಂತ ನನ್ಗನ್ಸ್ತಾ ಇತ್ತು. ಸೊ ನಿಮ್ಗೆ ಮೂವಿ ತುಂಬಾ ಕಡೆ ಬೋರಿಂಗ್ ಆಗುತ್ತೆ. ಆ ಬೋರಿಂಗ್ ಟೈಮ್ ಅಲ್ಲಿ ನೀವು ಸೀಟ್ ಅಲ್ಲಿ ಕುತ್ಕೊಂಡು ಮೂವಿ ನೋಡ್ಬೇಕು ಅಂತ ಹೇಳಿ 3 ಅವರ್ನ ನೀವು ಅಲ್ಲಿ ಕುತ್ಕೊಂಡು ಬರ್ತೀರಾ ಅಂದ್ರೆ ಅದು ಜಸ್ಟ್ ಬಿಕಾಸ್ ಆಫ್ ರಾಮ್ ಚರಣ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಪರ್ಸನಲಿ ರಾಮ್ ಚರಣ್ ಅವರು ಈ ಮೂವಿನ ತಿಂದಾಕಿದ್ದಾರೆ ಅಂತ ಹೇಳ್ಬೋದು. ನೀವು ಈ ಮೂವಿಗೆ ಹೋದ್ರೆ ಸಮ್ ಟೈಮ್ಸ್ ನಿಮ್ಗೆ ಬೇಜಾರಾಗ್ಬೋದು, ಆದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಗೆ ಓವರ್ ಆಲ್ ಮೂವಿ ಕೊನೆಯಲ್ಲಿ ನೀವು ಖುಷಿಯಾಗಿ ಆಚೆ ಬರ್ತೀರಾ. ಸೊ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಈ ಮೂವಿ ಒಂದು ಆವರೇಜ್ ಮೂವಿ ಅಂತ ನನ್ಗನ್ಸ್ತಾ ಇದೆ. ನೀವು ರಾಮ್ ಚರಣ್ ಅವರ ಅಭಿಮಾನಿ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಮೂವಿನ ನೋಡಿಲ್ಲ ಹೋಗಿ ಥಿಯೇಟರ್ ಅಲ್ಲೇ ನೋಡ್ಕೊಂಡ್ ಬನ್ನಿ. ಹಾಗೆ ಇದು ಇವತ್ತಿನ ನನ್ನ ಪೆದ್ದಿ ಮೂವಿಯ ರಿವ್ಯೂ ವಿಡಿಯೋ ಆಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.